ಕೋಟ್ಯಾಂತರ ಭಾರತೀಯರು ತಲೆಮಾರುಗಳಿಂದ ಎದುರು ನೋಡುತ್ತಿರುವ ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ. ರಘುನಂದ, ಸೀತಾಪತಿ, ಏಕಪತ್ನಿ ವ್ರತಸ್ಥ, ಸರ್ವಧರ್ಮ ಸಹಿಷ್ಣುತ ವ್ಯಕ್ತಿತ್ವದ ಆದಿಪುರುಷ ಶ್ರೀರಾಮನನ್ನು ಭವ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಮುಹೂರ್ತ ನಿಗದಿಯಾಗಿದೆ. ನೂರಾರು ವರ್ಷಗಳ ನಂತರ ಗತವೈಭವ ಮೈತುಂಬಿಕೊಳ್ಳುತ್ತಿರುವ ಅಯೋಧ್ಯೆ ಇತಿಹಾಸ ಇನ್ನೂ ರೋಚಕ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುವುದು ಇದೇ ಮೊದಲಲ್ಲ. ಹಿಂದೆಯೂ ಕಟ್ಟಿ ಕೆಡವಿ ಕಟ್ಟಲಾಗಿದೆ ಎಂಬ ಇತಿಹಾಸವಿದೆ. ಆದಿಪುರುಷ ಶ್ರೀರಾಮ ಅಯೋಧ್ಯೆಯ ವರ್ಣನೆಗೆ ನಿಲುಕದ ಸುಭಿಕ್ಷೆಯ ನೆಲೆಯಾಗಿದೆ. ಕಲೆ, ಸಂಸ್ಕೃತಿ, ಖುಷಿ, ವಿಜ್ಞಾನ, ಆನಂದದ ವೈಭವಿತ ರಾಮರಾಜ್ಯ. ರಾಮನು ಜಲಸಮಾಧಿ ತೆಗೆದುಕೊಂಡ ನಂತರದಲ್ಲಿ ಭವ್ಯ ಅಯೋಧ್ಯೆ ನಗರವನ್ನು ಕಳೆಗುಂದಲು ಶುರುವಾಯಿತು ಎಂಬ ಇತಿಹಾಸವಿದೆ. ಈ ಇತಿಹಾಸದ ನಂತರ ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಬೇಕು ಎನ್ನುವುದು ಕೋಟ್ಯಾಂತರ ಭಾರತೀಯರ ಕನಸಾಗಿತ್ತು. ಈ ರಾಮ ಮಂದಿರವನ್ನು ನಿರ್ಮಿಸಬೇಕೆಂಬುದು ಹಲವು ತಲೆಮಾರುಗಳು ಉಳಿದರೂ ರಾಮ ಮಂದಿರ ಕನಸಾಗಿಯೇ ಉಳಿದಿತ್ತು. ಆದರೆ ಅದನ್ನು ನನಸು ಮಾಡುವ ನಿರ್ಧಾರ ಮಾತ್ರ ಬದಲಾಗಲಿಲ್ಲ. ಅನೇಕ ಸಂಘರ್ಷ ಸವಾಲುಗಳ ಬಳಿಕ ಕೊನೆಗೂ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ. ಆದರ್ಶ ಪುರುಷನ ಅಯೋಧ್ಯೆ ಭವ್ಯ ಮಂದಿರ ಈಗ ಭಕ್ತರ ದರ್ಶನಕ್ಕೆ ಸನ್ನದ್ಧಗೊಂಡಿದೆ. ಉತ್ತರ ಅಯೋಧ್ಯೆಯಿಂದ ದಕ್ಷಿಣದ ಕನ್ಯಾಕುಮಾರಿ, ಇಂದಿರ ಪಾಯಿಂಟ್ ಅಂದರೆ ಭಾರತ ದಕ್ಷಿಣದ ತುದಿ ದಾಟಿ ಲಂಕೆಯವರೆಗೂ ಕುಹುರುಗಳಿಂದಲೇ ಅಸ್ತಿತ್ವವನ್ನು ಸಾಕ್ಷೀಕರಿಸಿದೆ. ಇನ್ನು ಶ್ರೀರಾಮನ ಬದುಕು ಭಾರತೀಯರ ಅಸ್ತಿತ್ವತೆಯಾಗಿ ಬೆಸೆದಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿಂದ ನಿರ್ಮಾಣವಾಗುತ್ತಿರುವ ಒಟ್ಟು 3 ಅಂತಸ್ತಿನ ರಾಮ ಮಂದಿರ ಕಾಮಗಾರಿ 90% ಪೂರ್ಣಗೊಂಡಿದೆ. ಉಸಿರಿ ಕಲೆಯ ಕಣ್ಮನ ಕೂರೈಸುವ ಕಲಾತ್ಮಕ ಭವ್ಯ ಸ್ತಂಭಗಳ ಮೇಲೆ ಮಂದಿರ ನಿರ್ಮಾಣವಾಗಿದೆ. ಹಾಗಿದ್ದರೆ 2024 ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಸಮಾರಂಭಕ್ಕೆ ಎಲ್ಲಾ ತಯಾರಿ ನಡೆದಿದೆ. ಆ ದಿನದ ಕಾರ್ಯಕ್ರಮಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆದಿಯಾದ ಟ್ರಸ್ಟ್ನ ಮುಖ್ಯಸ್ಥರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಲಾಗಿದೆ. ಮೊದಲ ಮಹಡಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿವೆ. ನಿತ್ಯ 1,000ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. 500ಕ್ಕೂ ಕುಶಲಕರ್ಮಿಗಳು ಕೆಲಸ ಮಾಡುತ್ತಿದ್ದಾರೆ. ಮಂದಿರದ ಒಂದೊಂದು ಹಂತ ಮುಗಿಯುವಾಗಲೂ ಭವ್ಯತೆ ಮೇಳೈಸುತ್ತಿದೆ. ಭವ್ಯ ಮಂದಿರದಲ್ಲಿ ಹಲವು ದೇವಾಲಯಗಳ ಮಂಟಪ ಸ್ಥಾಪನೆಯಾಗಲಿದೆ. ಅದಕ್ಕಾಗಿ ಅರ್ಚಕರ ನೇಮಕಾತಿಯೂ ಸಹ ನಡೆಯುತ್ತಿದೆ. ಇದರಲ್ಲಿ ಗುರುಕುಲ ಶಿಕ್ಷಣ ಆಗಿರುವ 20 ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದರಲ್ಲಿ ಪ್ರವೇಶ ಪರೀಕ್ಷೆ ಮೂಲಕ ಅರ್ಚಕರನ್ನು ಆಯ್ಕೆ ಮಾಡಲಾಗಿದೆ. ಅವರಿಗೆ 6 ತಿಂಗಳ ತರಬೇತಿ ವೇತನವೂ ಸಹ ನೀಡಲಾಗುತ್ತದೆ. ತರಬೇತಿ ಅವಧಿಯಲ್ಲಿ 2,000 ರೂಗಳ ಶಿಷ್ಯ ವೇತನವನ್ನು ಕೂಡ ನೀಡಲಾಗುತ್ತೆ. ಈ ರೀತಿಯಾಗಿ ಅಯೋಧ್ಯೆ ಅವರಿಗೆ ಆದ್ಯತೆ ನೀಡಲಾಗಿದೆ ಎಂದು ಟ್ರಸ್ಟ್ ಪ್ರಕಟಣೆಯನ್ನು ಹೊರಡಿಸಿದೆ. ಇಷ್ಟೇ ಅಲ್ಲದೆ ಭವ್ಯ ಮೂರ್ತಿ ರಾಮ ಮಂದಿರ ಗರ್ಭಗುಡಿಯಲ್ಲಿ 2 ಮೂರ್ತಿಗಳ ಪ್ರತಿಷ್ಠಾಪನೆ ಆಗಲಿದೆ. ಸಣ್ಣ ಮೂರ್ತಿ ಎತ್ತಿಡುವ ಸ್ಥಿತಿಯಲ್ಲಿ ಇರಲಿದೆ. ಅದನ್ನು ಮೈಸೂರಿನ ಶಿಲ್ಪಿಯೇ ತಯಾರಿಸಲಾಗುತ್ತಿದೆ ಎಂಬ ಹೆಮ್ಮೆ ಇದೆ. ಶ್ರೀರಾಮನು ಆಕರ್ಷಕವಾಗಿ 8.5 ಅಡಿ ಎತ್ತರದ ಇನ್ನೊಂದು ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಎತ್ತರದ ಮುಖ್ಯ ಮೂರ್ತಿಯನ್ನು 3 ರಾಜ್ಯಗಳ ಕಲಾವಿದರು ತಯಾರಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಜನವರಿ 22, 2024ರಂದು ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮನ ನೂತನ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ. ಜನವರಿ 22ರಂದು ಹಿಂದೂ ಸಮುದಾಯವು ಹಬ್ಬದಂತೆ ಆಚರಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ.